ರಾಮನು ತಂದೆಯ ಆಜ್ಞೆಯಂತೆ ನಿಶ್ಚಯವಾಗಿ ನಾನು ಕಾಡಿಗೆ ತೆರಳುತ್ತೀನಿ ಅಂತ ಹೇಳಿದಾಗ ಕೌಸಲ್ಯ ಹೇಳ್ತಾಳೆ, ರಾಮ ನಾನು ನಿನ್ ಜೊತೆ ಅರಣ್ಯಕ್ಕೆ ಬರ್ತೀನಿ ಅಂತ ಹೇಳ್ತಾಳೆ. ರಾಮ ವಸಿಷ್ಠನ ಪುತ್ರನಾದಂತಹ ಸುಯಜ್ಞನಿಗೆ ತನ್ನೆಲ್ಲ ಆಭರಣಗಳನ್ನ, ಸಹಸ್ರ ಆನೆಗಳನ್ನ ಹಾಗೂ ತನ್ನ ಸೋದರ ಮಾವನಿಂದ ಕೊಡಲ್ಪಟ್ಟಿರುವಂತಹ ಶತ್ರುಂಜಯ ಎಂಬ ಮದಗಜವನ್ನು ದಾನ ಮಾಡ್ತಾನೆ. ಶ್ರೀರಾಮಚಂದ್ರನು ತನ್ನ ಊರಿನ ಪುರಜನರಿಗೆಲ್ಲರಿಗೂ ಕೂಡ ತಾನು ವನಕ್ಕೆ ತೆರಳುವಂತಹ ವಿಚಾರವನ್ನ ತಿಳಿಸ್ತಾನೆ. ತಿಳಿಸಿದಾಗ ಪುರಜನರೆಲ್ಲರೂ ಕೂಡ ಬಹಳ ದುಃಖ ತಪ್ತರಾಗ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಭವತಾಂ ಸರ್ವೇಷಾಮಪಿ ತೃತೀಯ ಷಾಣ್ಮಾಸಿಕ ಸಂಸ್ಕೃತ ಕಕ್ಷಾಂ ಪ್ರತಿ ಸ್ವಾಗತಂ. ಮಮ ನಾಮ ಭಾರತಿ. ಅಹಂ ವಿದ್ಯಾಶ್ರಮ ವಿದ್ಯಾಲಯೇ ಸಂಸ್ಕೃತ ವಿಭಾಗೆ ಕಾರ್ಯಂ ಕರೋಮಿ. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ 3ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗೆ 3ನೇ ಸೆಮಿಸ್ಟರ್ ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ 2ನೇ ವಿಭಾಗದ ಪಾಠವಾದಂತಹ ಅಯೋಧ್ಯಕಾಂಡ ಎನ್ನುವಂತಹ 4 ದಿನಗಳ ತರಗತಿಗಳ ಪಾಠವನ್ನ ಇದುವರೆಗೂ ನೀವು ಕೇಳ್ಕೊಂಡಿದ್ದೀರಾ. ಇಂದು ನಾನು 5ನೇ ದಿನದ ತರಗತಿಯನ್ನ ಪ್ರಾರಂಭ ಮಾಡ್ತೇನೆ. ಬನ್ನಿ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಏನೆಲ್ಲ ವಿಚಾರಗಳಿದೆ ಅನ್ನೋದನ್ನ ನೋಡೋಣ. ಪುರತಃ ಗಚ್ಚಾಮಃ. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನೀವು ಎಲ್ಲಿವರೆಗೆ ಪಾಠವನ್ನ ಕೇಳ್ಕೊಂಡಿದ್ರಿ ಅನ್ನೋದನ್ನ ತಿಳಿಸಿ ಇಂದಿನ ಪಾಠವನ್ನ ಪ್ರಾರಂಭ ಮಾಡ್ತೇನೆ. ಯಾವಾಗ ಶ್ರೀರಾಮನು ತನ್ನ ತಾಯಿಯಾದ ಕೈಕೇಯಿಯ ಮಾತುಗಳನ್ನ ಕೇಳಿ ಸಂತೋಷ ಚಿತ್ತನಾಗಿ ಬಹಳ ಸಮಾಧಾನದಿಂದ ತಾನು ಕಾಡಿಗೆ ಹೋಗಲು ಒಪ್ಕೊಳ್ತಾನೆ. ನಂತರ ಅವನು ಹೇಳ್ತಾನೆ, ತಾಯಿ ನೀನು ಎಷ್ಟು ನನ್ನ ಮೇಲೆ ಪ್ರೀತಿಯನ್ನ ಇಟ್ಟಿದ್ದೀಯಾ, ಭೂಭಾರದ ಹೊಣೆಯನ್ನೆಲ್ಲ ಭರತನಿಗೆ ವಹಿಸಿದ್ದೀಯಾ, ಬಹಳ ಸುಲಭವಾಗಿರುವಂತಹ ಕೆಲಸವನ್ನೇ ನನಗೆ ಕೊಟ್ಟಿದ್ದೀಯಾ, ಹಾಗಾಗಿ ನಾನು ನಿನ್ನ ಪ್ರತಿಜ್ಞೆಯನ್ನ ಪೂರೈಸ್ತೇನೆ ಅಂತ ಹೇಳ್ತಾನೆ. ಅನಂತರ ಈ ಮಾತುಗಳನ್ನ ಕೇಳಿದಂತಹ ದಶರಥ ಮಹಾರಾಜನಿಗೆ ಬಹಳ ನೋವು ಉಂಟಾಗುತ್ತೆ. ಅಲ್ಲಿ ನಡೆದಿರುವಂತಹ ವಿಚಾರಗಳನ್ನೆಲ್ಲ ಗಮನಿಸಿದಂತಹ ಆ ಲಕ್ಷ್ಮಣನಿಗೆ ಬಹಳ ಕ್ರೋಧ ಉಂಟಾಗುತ್ತೆ. ಅನಂತರ ಅವನು ಇಂದ್ರನಿಗೆ ಸಮಾನನಾದಂತಹ ತನ್ನ ಅಣ್ಣನಾದ ರಾಮನಿಗೆ ಈ ರೀತಿಯಾಗಿ ಹೇಳ್ತಾನೆ. ಏನ್ ಹೇಳ್ತಾನೆ ಅಂದ್ರೆ, ಪೂಜ್ಯನೇ, ಜಗತ್ತೇ ನಿಂದಿಸುವಂತಹ ಕೈಕೇಯಿಯ ಮಾತುಗಳನ್ನ ಕೇಳಿ ರಜೋಗುಣದಿಂದಲೂ ಮುಪ್ಪಿನಿಂದಲೂ ಕೂಡಿರುವ ಯುಕ್ತಾಯುಕ್ತವಾದಂತಹ ವಿವೇಚನೆಯೇ ಇಲ್ಲದ ಪ್ರಜ್ಞಾಶೂನ್ಯನಾಗಿರುವಂತಹ ರಾಜನು ನೀಡಿರುವಂತಹ ಆಜ್ಞೆಗನುಸಾರವಾಗಿ ನೀನು ರಾಜ್ಯಾಭಿಷೇಕವನ್ನ ಬಿಟ್ಟು ಕಾಡಿಗೆ ಹೋಗುವುದು ಎಷ್ಟು ಸೂಕ್ತವಾಗಿದೆ. ಇದು ನಿನಗೆ ಯುಕ್ತವಾದುದಲ್ಲ. ಮತ್ತು ನೀನಾಗಿ ಪ್ರಾರ್ಥಿಸದಿದ್ದರೂ ಕೂಡ ತಂದೆಯವರು ಈ ಪೃಥ್ವಿಯನ್ನ ನಿನಗೆ ನೀಡ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ನಿನಗೆ ಈ ರಾಜ್ಯ ಪಟ್ಟಾಭಿಷೇಕವನ್ನ ನೀನಾಗಿ ಇಷ್ಟಪಟ್ಟಿಲ್ಲದಿದ್ರೂ ಕೂಡ ತಂದೆಯವರು ನಿನಗೆ ಈ ಭೂಭಾರವನ್ನ ಕೊಡ್ಬೇಕು ಅಂತ ಹೇಳಿ ಅವರು ಇಷ್ಟಪಟ್ಟಿದ್ದಾರೆ. ಹಾಗಾಗಿ ನೀನು ಕಾಡಿಗೆ ಹೋಗುವುದು ಯುಕ್ತವಲ್ಲ. ಧರ್ಮ ಮಾರ್ಗವನ್ನ ಅನುಸರಿಸಿ ನೀನು ವರ್ಣಾಶ್ರಮಕ್ಕನುಗುಣವಾಗಿ ವನಕ್ಕೆ ತೆರಳಬೇಕು ಅಂತ ನೀನು ಹೇಳುವುದಾದರೂ ಕೂಡ ಕ್ಷತ್ರಿಯನಾದವನಿಗೆ ಕ್ಷಾತ್ರ ಧರ್ಮವಾದಂತಹ ಪ್ರಜಾಪಾಲನೆಯೇ ಬಹಳ ಶ್ರೇಯಸ್ಕರವಾದುದು. ಹಾಗೂ ನಿಶ್ಚಯವಾಗಿಯೂ ಧೀರನಾದವನು ವಿಧಿಯನ್ನ ಅವಲಂಬಿಸದೆ ತನ್ನ ಪೌರುಷದಿಂದಲೇ ಪುರುಷಾರ್ಥಗಳನ್ನ ಸಂಪಾದಿಸಿಕೊಳ್ಳುವನು ಅಂತ ಹೇಳಿ ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ. ಆಗ ರಾಮನು ಲಕ್ಷ್ಮಣನ ಉದ್ಯುಕ್ತವಾದಂತಹ ಮಾತುಗಳನ್ನ ಕೇಳಿ ಅವನನ್ನ ಅನೇಕ ರೀತಿಯಲ್ಲಿ ಸಾಂತ್ವನ ಮಾಡ್ತಾನೆ. ರಾಮ ಲಕ್ಷ್ಮಣನ್ಗೆ ಹೇಳ್ತಾನೆ, ವತ್ಸ, ಸೂರ್ಯ ವಂಶದವರಿಗೆ ಎಲ್ಲಾ ಕೆಲಸಗಳಲ್ಲಿಯೂ ತಂದೆಯ ಆಜ್ಞೆಯೇ ಗುರುವಿನಂತೆ ಇರುವುದು. ಹಾಗಾಗಿ ಸೂರ್ಯವಂಶೀಯರು ತಂದೆಯ ಆಜ್ಞೆಯನ್ನ ಪರಿಪಾಲಿಸಬೇಕಾದದ್ದು ನಮ್ಮ ಕರ್ತವ್ಯ. ತಂದೆಯ ಆಜ್ಞೆಯೇ ಗುರುವಿನಂತೆ ಅಂತ ಹೇಳಿ ಶ್ರೀರಾಮ ಲಕ್ಷ್ಮಣನಿಗೆ ಹೇಳ್ತಾನೆ ಎನ್ನುವಲ್ಲಿಗೆ ಹಿಂದಿನ ದಿನದ ಪಾಠವನ್ನ ಕೇಳ್ಕೊಂಡಿದ್ರಿ ಮಕ್ಕಳೇ. ಇಂದಿನ ತರಗತಿಯನ್ನು ನೋಡೋಣ. ಬಹವಃ ಖಲು ಪಿತೃ ನಿಧೇಶ ಗೌರವ ದ್ರೋಹತ್ಯಾಮಪಿ ಮಾತೃವದಮಪಿ ತಾರುಣ್ಯ ವಿನಿಮಯಮಪಿ ಕೌಂಡುರೈಣುಕೇಯ ಪೂರು ಪ್ರಭೃತಯಃ ಕುರ್ವಾಣ ನಿರ್ವಿಚಾರಂ ಮಾಚರವತ ಮಗ್ರಣ್ಯ ಇತಿ ಗಣ್ಯಂತೆ ತಸ್ಮಾದವಶ್ಯಂ ವಶ್ಯ ಏವ ಪಿತುರವಗಾಹೆ ಗಹನಮಿತಿ ತಸ್ಮಾದಿತಿ. ನಂತರ ಹೇಳ್ತಾನೆ ರಾಮ ಲಕ್ಷ್ಮಣನಿಗೆ, ತಂದೆಯ ಆಜ್ಞೆಗನುಗುಣವಾಗಿ ವಿಚಾರವನ್ನೇ ಮಾಡದೆ ಹಿಂದೆ ಕಂಡು ಎಂಬ ಮಹರ್ಷಿಯು ಗೋಹತ್ಯೆಯನ್ನ ಮಾಡಿರುವನು. ಪರಶುರಾಮನು ತನ್ನ ತಾಯಿಯ ವಧೆಯನ್ನ ಮಾಡಿರುವನು. ಪುರುವು ತನ್ನ ಯೌವನದ ವಿನಿಮಯವನ್ನ ಮಾಡಿರುವನು. ಅವರೆಲ್ಲರೂ ಆಚಾರವಂತರಲ್ಲಿ ಅಗ್ರಗಣ್ಯರೆಂದು ಖ್ಯಾತರಾಗಿರುವರು. ಆದ್ದರಿಂದ ತಂದೆಯ ಆಜ್ಞೆಗನುಸಾರವಾಗಿ ನಿಶ್ಚಯವಾಗಿಯೂ ನಾನು ಅರಣ್ಯಕ್ಕೆ ತೆರಳುವೆನು. ಅನೇಕ ಉದಾಹರಣೆಗಳನ್ನ ಹೇಳ್ತಾ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ನಾನು
ತಂದೆಯ ಆಜ್ಞೆಗನುಸಾರವಾಗಿ ಅರಣ್ಯಕ್ಕೆ ತೆರಳುವೆನು. ಈಗಾಗಲೇ ನಾನು ತಿಳಿಸಿದಂತೆ ಈ ಉದಾಹರಣೆಗಳ ಮುಖಾಂತರ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ನಾನು ಅರಣ್ಯಕ್ಕೆ ತೆರಳುವುದು ತಂದೆಯ ಆಜ್ಞೆಯಂತೆ ನಿಶ್ಚಯವು ಅಂತ ಹೇಳ್ತಾನೆ. ಮುಂದೆ ತತ್ತ ವಿಸ್ತೃತ ಪುತ್ರ ವಾತ್ಸಲ್ಯ ಕೌಸಲ್ಯ ತೇನ ಸಹ ಗಂತುಂ ಅಭಿಲಷಂತಿ ಕೃತ ಪ್ರಣಾಮೇನ ರಾಮೇಣ ಸವಿನಯಮೇವಂ ಅಭಿಹಿತ. ಆಗ ಮಗನಲ್ಲಿ ಅತಿಯಾದ ವಾತ್ಸಲ್ಯವನ್ನಿಟ್ಟಿದ ಕೌಸಲ್ಯೆಯು ತಾನೂ ಸಹ ಕಾಡಿಗೆ ಬರುವುದಾಗಿ ತಿಳಿಸಿದಳು. ರಾಮನು ತಂದೆಯ ಆಜ್ಞೆಯಂತೆ ನಿಶ್ಚಯವಾಗಿ ನಾನು ಕಾಡಿಗೆ ತೆರಳುತ್ತೀನಿ ಅಂತ ಹೇಳಿದಾಗ ಕೌಸಲ್ಯ ಹೇಳ್ತಾಳೆ, ರಾಮ ನಾನು ನಿನ್ ಜೊತೆ ಅರಣ್ಯಕ್ಕೆ ಬರ್ತೀನಿ ಅಂತ ಹೇಳ್ತಾಳೆ. ಆಗ ಆಕೆಗೆ ನಮಸ್ಕರಿಸಿದ ರಾಮನು ವಿನಯಪೂರ್ವಕವಾಗಿ ಹೀಗೆ ನುಡಿದನು. ಈ ರೀತಿ ಹೇಳಿದಂತಹ ಕೌಸಲ್ಯಗೆ ರಾಮ ಹೇಳ್ತಾನೆ, ಏನ್ ಹೇಳ್ತಾನೆ ಅನ್ನೋದನ್ನ ನೋಡೋಣ ಮಕ್ಕಳೇ. 30ನೇ ಶ್ಲೋಕ. ಕಾಂತಾರ ಬಾಜಿಮಯಿ ಕೈಕೆಯ ರಾಜಪುತ್ರ್ಯಾಹ ಕಾರ್ಕಶ್ಯ ಖಂದಲಿತಯ ದಲಿತಸ್ಯ ವಾಚ ತಾತಸ್ಯ ಶೋಕ ದಹನ ಗ್ಲಪಿತಂ ಶರೀರಂ ಮಾತಸ್ತ್ವಯ ನತು ಕದಾಚಿದುಪೇಕ್ಷಣೀಯಂ. ಆನಂತರ ರಾಮ ತನ್ನ ತಾಯಿಯಾದ ಕೌಸಲ್ಯ ಹೇಳ್ತಾನೆ, ನೋಡಿ ಎಷ್ಟು ದೊಡ್ಡ ಗುಣ ಶ್ರೀರಾಮಚಂದ್ರಂದು ಅಂತ ಹೇಳ್ತಾನೆ. ಅಮ್ಮ, ನಾನು ವನಕ್ಕೆ ತೆರಳಿದ ನಂತರ ಕೈಕೇಯಿಯ ಕಠೋರವಾದ ಮಾತುಗಳಿಂದ ಶೋಕ ಪೀಡಿತನಾಗುವ ತಂದೆಯನ್ನು ನೀನು ಎಂದಿಗೂ ಉಪೇಕ್ಷಿಸಕೂಡದು. ನೀನು ಯಾವಾಗಲೂ ಕೂಡ ತಂದೆಯವರನ್ನ ಉಪೇಕ್ಷೆ ಮಾಡಬೇಡ. ಕೈಕೇಯಿಯ ಕಠೋರವಾದ ಮಾತುಗಳಿಂದ ಶೋಕ ಪೀಡಿತನಾಗುವಂತಹ ತಂದೆಯನ್ನ ನೀನು ಎಂದಿಗೂ ಕೂಡ ಉಪೇಕ್ಷೆಯನ್ನ ಮಾಡಬೇಡ ಅಮ್ಮ ಅಂತ ಹೇಳಿ ತನ್ನ ತಾಯಿಗೆ ಹೇಳ್ತಾನೆ ಅನ್ನೋದು ಈ ಶ್ಲೋಕದ ತಾತ್ಪರ್ಯ ಮಕ್ಕಳೇ. ಮಾತಸ್ತ್ವಯ ನತು ಕದಾಚಿದ್ ಉಪೇಕ್ಷಣೀಯಂ ಅಂತ ಹೇಳ್ತಾನೆ. ಇದು ಅನೋಟೇಷನ್ಗೂ ಕೂಡ ಬರುತ್ತೆ ಮಕ್ಕಳೇ, ಹಾಗಾಗಿ ನೋಡ್ಕೊಳ್ಳಿ. ನೀನು ಎಂದಿಗೂ ಕೂಡ ಕೈಕೇಯಿಯ ಕಠೋರವಾದ ಮಾತುಗಳಿಂದ ಶೋಕ ಪೀಡಿತನಾಗುವ ತಂದೆಯನ್ನ ನೀನು ಎಂದಿಗೂ ಉಪೇಕ್ಷೆ ಮಾಡಬೇಡ ಅಂತ ಹೇಳಿ ತಾಯಿಗೆ ಹೇಳ್ತಾನೆ. ಮುಂದೆ ತತಸ್ಸ ತನಯಸ್ಯ ಸ್ವಸ್ಯಯನಾಯ ಸಮಸ್ತ ದೇವತಾ ಕೀರ್ತನ ಪುರಃ ಸರೀಮಾಶಿಷ ಮಾಚಚಕ್ಷೆ ತದನು ರಾಮಸ್ತಾಮಭಿವಂದ್ಯ ನಿಷ್ಕ್ರಾಂತಃ ಪ್ರಕ್ರಾಂತನೆ ಪದ್ಯಾಯಾಹ ಸೀತಾಯಾಹ ಪ್ರಸಾದ. ಇದರಿಂದಾಗಿ ಕೌಸಲ್ಯು ತನ್ನ ಪುತ್ರನಿಗೆ ಮಂಗಳವಾಗುವಂತೆ ಸಮಸ್ತ ದೇವತೆಗಳನ್ನ ಸ್ತುತಿಸಿ ಮಗನನ್ನ ಆಶೀರ್ವದಿಸಿದಳು. ಮಗನ ಮಾತುಗಳನ್ನ ಕೇಳಿದಂತಹ ಕೌಸಲ್ಯೆ ತನ್ನ ಮಗನಿಗೆ ಮಂಗಳ ಉಂಟಾಗಲಿ ಅಂತ ಹೇಳಿ ಸಮಸ್ತ ದೇವತೆಗಳನ್ನ ಸ್ತುತಿಸಿ ಮಗನನ್ನ ಆಶೀರ್ವದಿಸ್ತಾಳೆ. ಅನಂತರ ರಾಮನು ತಾಯಿಗೆ ನಮಸ್ಕರಿಸಿ ಆಕೆಯ ಭವನದಿಂದ ಹೊರಬಂದು ರಾಜ್ಯಾಭಿಷೇಕಕ್ಕೆ ಉಚಿತವಾದ ಅಲಂಕರಣವನ್ನು ಮಾಡಿಕೊಳ್ಳುತ್ತಿದ್ದಂತಹ ಸೀತೆಯ ಭವನಕ್ಕೆ ಆಗಮಿಸಿದನು. ತನ್ನ ತಾಯಿಯಿಂದ ಆಶೀರ್ವಾದವನ್ನು ಪಡ್ಕೊಂಡಂತಹ ಶ್ರೀರಾಮಚಂದ್ರ ರಾಮನು ಎಲ್ಲಿಗೆ ಬರ್ತಾನೆ? ಅಲ್ಲಿ ರಾಜ್ಯಾಭಿಷೇಕಕ್ಕೆ ಅಲಂಕರಣಗಳನ್ನ ಮಾಡಿಕೊಳ್ಳುತ್ತಿದ್ದಂತಹ ಸೀತೆಯ ಭವನಕ್ಕೆ ಆತ ಆಗಮಿಸ್ತಾನೆ ಮಕ್ಕಳೇ. ಮುಂದೆ ನೋಡೋಣ. ಕಲ್ಯಾಣವಾದ ಸುಖಿತಾಂ ಸಹಸೈವ ಕಾಂತಾಂ ಕಾಂತಾರ ಚಾರ ಕಥೆಯ ಕಲುಪೀಚಕಾರ ಅಂಬೋದನ ದಮುದಿತಾಂ ವಿಪಿನೆ ಮಯೂರಿ ಸಂತ್ರಾಸ ಯತ್ರಿವ ಧನುರ್ಧ್ವನಿನ ಪುಲಿಂದಹ. ನಂತರ ಈ ಶ್ಲೋಕದ ತಾತ್ಪರ್ಯವನ್ನು ನೋಡೋಣ ಮಕ್ಕಳೇ. ಕಾಡಿನಲ್ಲಿ ಮೇಘಗರ್ಜನೆಯನ್ನು ಕೇಳಿ ಆನಂದಿತವಾಗಿದ್ದ ಹೆಣ್ಣು ನವಿಲನ್ನು ಬೇಡನೊಬ್ಬನು ತನ್ನ ಬಿಲ್ಲಿನ ಠಂಕಾರ ಧ್ವನಿಯಿಂದ ಭಯ ಭೀತಗೊಳಿಸುವಂತೆ ಪಟ್ಟಾಭಿಷೇಕವಾಗುವುದೆಂಬ ಮಂಗಳ ವಾರ್ತೆಯನ್ನು ಕೇಳಿ ಹರ್ಷಚಿತ್ತಳಾಗಿದ್ದ ಪತ್ನಿ ಸೀತೆಯನ್ನು ರಾಮನು ತಾನು ವನವಾಸಕ್ಕೆ ತೆರಳಬೇಕಾದ ಸುದ್ದಿಯನ್ನು ಹೇಳಿ ಆಘಾತಗೊಳಿಸಿದನು. ನೋಡಿ, ಗಂಡನಿಗೆ ಪಟ್ಟಾಭಿಷೇಕ ನಡೆಯುತ್ತೆ ಎನ್ನುವಂತಹ ಸಂತೋಷದ ಸಂಭ್ರಮದಲ್ಲಿದ್ದಂತಹ ಆ ಸೀತಾದೇವಿ ಪಟ್ಟಾಭಿಷೇಕಕ್ಕಾಗಿ ತಾನು ಅಲಂಕರಣಗಳನ್ನ ಮಾಡ್ಕೊಳ್ಳೋಕೆ ರೆಡಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಶ್ರೀರಾಮಚಂದ್ರನು ಅವಳ ಭವನಕ್ಕೆ ತೆರಳಿ ಕಾಡಿನಲ್ಲಿ ಮೇಘಗರ್ಜನೆಯನ್ನು ಕೇಳಿ ಆನಂದಿತವಾಗಿದ್ದಂತಹ ಹೆಣ್ಣು ನವಿಲನ್ನು ಬೇಡನೊಬ್ಬನು ತನ್ನ ಬಿಲ್ಲಿನ ಠಂಕಾರ ಧ್ವನಿಯಿಂದ ಭಯಭೀತಿಗೊಳಿಸುವಂತೆ, ಕಾಡಿನಲ್ಲಿ ಮೇಘಗರ್ಜನೆಗಳಿಂದ ಆನಂದವಾಗಿ ಸಂತೋಷವಾಗಿ ವಿಹರಿಸುತ್ತಿದ್ದಂತಹ ಹೆಣ್ಣು ನವಿಲನ್ನ ಬೇಡನೊಬ್ಬನು ತನ್ನ ಬಿಲ್ಲಿನ ಠಂಕಾರ ಧ್ವನಿಯಿಂದ ಭಯಭೀತಿಗೊಳಿಸುವಂತೆ ಪಟ್ಟಾಭಿಷೇಕವಾಗುವುದೆಂಬ ಮಂಗಳ ವಾರ್ತೆಯನ್ನು ಕೇಳಿ ಹರ್ಷಚಿತ್ತಳಾಗಿದ್ದಂತಹ ಪತ್ನಿ ಸೀತೆಯನ್ನು ರಾಮನು ತಾನು ವನವಾಸಕ್ಕೆ ತೆರಳಬೇಕಾಗಿದ್ದ ಸುದ್ದಿಯನ್ನ ಹೇಳಿ ಆಘಾತಗೊಳಿಸ್ತಾನೆ. ಹೇಗೆ ಮೇಘಗಳ ಗರ್ಜನೆಯಿಂದ ನವಿಲುಗಳು ಬಹಳ ಸಂತೋಷವಾಗಿರುತ್ತೆ, ಅಂತಹ ಸಮಯದಲ್ಲಿ ಒಬ್ಬ ಬೇಡನೊಬ್ಬ ಠಂಕಾರ ಧ್ವನಿಯಿಂದ ಆ ನವಿಲನ್ನ ಹೇಗೆ ಭಯಭೀತಿಗೊಳಿಸ್ತಾನೋ ಅದೇ ರೀತಿಯಲ್ಲಿ ಇಲ್ಲಿ ಶ್ರೀರಾಮಚಂದ್ರ ಪಟ್ಟಾಭಿಷೇಕದ ವಾರ್ತೆಯನ್ನ ಕೇಳಿ ಬಹಳ ಹರ್ಷಚಿತ್ತಳಾಗಿದ್ದಂತಹ ಸೀತಾದೇವಿಯ ಬಳಿಗೆ ಬಂದು ಹೇಳ್ತಾನೆ, ತಾನು ವನವಾಸಕ್ಕೆ ತೆರಳಬೇಕಾಗಿರುವಂತಹ ಸುದ್ದಿಯನ್ನ ಹೇಳಿ
ಆಕೆಯನ್ನ ಆಘಾತಗೊಳಿಸ್ತಾನೆ ಯಾರು? ರಾಮ. ನಂತರ ಅಯಮೇನಾಂ ಅನುಗಂತುಂ ಉಪಕ್ರಾಂತ ಮಖತಯನ್, ರಾಮನೊಡನೆ ತಾನೂ ಕಾಡಿಗೆ ಬರುವೆನೆಂದ ಸೀತೆಯನ್ನು ಕುರಿತು ರಾಮನು ಈ ರೀತಿ ಹೇಳ್ತಾನೆ. ಈ ಮಾತುಗಳನ್ನ ಕೇಳಿದಂತಹ ಸೀತೆ ತಾನು ಕೂಡ ರಾಮನ ಜೊತೆ ಕಾಡಿಗೆ ಬರುವುದಾಗಿ ತಿಳಿಸ್ತಾಳೆ. ಆಗ ರಾಮ ಈ ರೀತಿ ಹೇಳ್ತಾನೆ ಸೀತೆಗೆ. ಏನ್ ಹೇಳ್ತಾನೆ ನೋಡೋಣ. ಪ್ರಿಯೆ ಜನಕ ನಂದಿನಿ ಪ್ರಕೃತಿ ಪೇಶಲಾ ಮೀದೃಶೀಂ ಕಥಂ ಗ್ಲಪಯಿತುಂ ಸಹೇತವ ಶಿರೀಪ ಮೃದ್ವೀಂ ತನುಂ ಗೃಹೀತ ಹರಿಣಿ ಗಣತ್ರಿಕ ವಿಸಾರಿನ ನಾಶಿಶಿರ ಕ್ಷತ ಕ್ಷಾರಿ ವಶೋಣಿತ ಋಣ ಯುಕಾನನೆ ಕಾನನೆ. ಈ ಶ್ಲೋಕದ ತಾತ್ಪರ್ಯವನ್ನು ನೋಡೋಣ. ಪ್ರಿಯ ಜಾನಕಿ, ಹೆಣ್ಣು ಜಿಂಕೆಗಳ ಗುಂಪನ್ನು ಬೆನ್ನಟ್ಟಿ ಅವುಗಳನ್ನು ಆಕ್ರಮಿಸಿ ಆ ಜಿಂಕೆಗಳ ಶರೀರದಿಂದ ಸುರಿಯುತ್ತಿರುವ ರಕ್ತಧಾರೆಯಿಂದ ಕೆಂಪಾದ ಮುಖವನ್ನುಳ್ಳ ತೋಳಗಳಿಂದ ತುಂಬಿರುವ ಭೀಕರವಾದ ಕಾನನಕ್ಕೆ ಸಹಜ ಲಾವಣ್ಯವತಿಯಾದ ಶಿರೀಷ ಪುಷ್ಪದಂತೆ ಸುಕುಮಾರಿಯಾದ ನಿನ್ನನ್ನು ಕರೆದೊಯ್ದು ತೊಂದರೆಗೆ ಒಳಪಡಿಸುವುದನ್ನು ನಾನು ಹೇಗೆ ತಾನೇ ಸಹಿಸಲಿ? ರಾಮನಿಗೆ ಬಹಳ ಬೇಸರವಾಗತ್ತೆ. ಸೀತೆ ಕೂಡ ತನ್ನ ಜೊತೆ ಅರಣ್ಯಕ್ಕೆ ಬರ್ತೀನಿ ಅಂತ ಹೇಳಿದಾಗ ಆಗ ಅವನು ಹೇಳ್ತಾನೆ, ಹೇಗೆ ಜಿಂಕೆಗಳನ್ನ ತೋಳಗಳು ಬೆನ್ನಟ್ಟಿದ್ರೆ ಏನಾಗುತ್ತೆ, ಅದೇ ರೀತಿಯಲ್ಲಿ ನೀನು ಅಂತಹ ಭೀಕರ ಕಾನನಕ್ಕೆ ಸಹಜ ಲಾವಣ್ಯವತಿ ಆದಂತಹ ನೀನು ಶಿರೀಷ ಪುಷ್ಪದಂತೆ ಮಹಾನ್ ಲಾವಣ್ಯವತಿ ಆಗಿರುವಂತಹ ಸುಕುಮಾರಿ ಆದಂತಹ ನಿನ್ನಂತಹ ಅವಳನ್ನ ನಾನು ಕರೆದೊಯ್ದು ತೊಂದರೆಗೆ ಒಳಪಡಿಸುವುದನ್ನು ನಾನು ಹೇಗೆ ಸಹಿಸಲಿ? ನಿನ್ನಂಥವಳನ್ನ ನಾನು ಹೇಗೆ ಸಹಿಸಲಿ? ಶಿರೀಷ ಪುಷ್ಪದಂತೆ ಸುಕುಮಾರಿ ಆದಂತಹ ನಿನ್ನನ್ನ ಆ ಪುಷ್ಪಕ್ಕೆ ಹೋಲಿಸ್ತಾನೆ. ಯಾರು? ಶ್ರೀರಾಮ ಪುಷ್ಪಕ್ಕೆ ಹೋಲಿಸ್ತಾನೆ ಸೀತೆಯನ್ನ. ಇಂತಹ ಸುಕುಮಾರಿಯಾದ ನಿನ್ನನ್ನು ನಾನು ಹೇಗೆ ತಾನೇ ಆ ಕಾನನಕ್ಕೆ ಕರ್ಕೊಂಡು ಹೋಗಿ ನಿನಗೆ ತೊಂದರೆಯನ್ನ ಹೇಗೆ ಕೊಡ್ಲಿ, ತೊಂದರೆಗೆ ಹೇಗೆ ಒಳಪಡಿಸ್ಲಿ ಅಂತ ಹೇಳ್ತಾನೆ. ಮುಂದೆ ತದನು ನಾನಾ ವಿಧ ಪ್ರಯತ್ನೇನ ಅಪ್ಯನುನ್ಮಿಷ ಧನುಜಿಗಮಿಷ ಶೈಥಿಲ್ಯಾಯಾಂ ಮೈಥಿಲ್ಯಾಯಾಂ ಲಕ್ಷ್ಮಣೇನಪ್ಯ ನವಸಿತಾನು ಗಮನ ವ್ಯವಸಾಯೇ ವಾಸಿಷ್ಠಾಯ ಸುಯಜ್ಞಾಯ ಭೂಷಣವಶಂ ನಾಗಸಹಸ್ರೇಣ ಸಹ ಶತ್ರುಂ ಜಯಾಹಯಂ ಮಾತುಲ ದತ್ತಂ ಮತ್ತಹಸ್ತಿನ ಮೃಗಸ್ತ್ಯ ಕೌಶಿಕಾಭ್ಯಾಚ ಮಹಾರ್ಗಾಣಿ ರತ್ನಾನಿ ವಿತೀರ್ಯ ತದನು ನಿರ್ಜರಾರಿ ವೀರ್ಯಮುಷಿ ಧನುಷಿ ನಿರಪಾಯತ್ರಾಣ ಕರ್ಮಣಿ ವರ್ಮಣಿ ನಿರ್ಮರ್ಯಾದ ಶಿಲೀಮುಖ ಕೃತಾನುಷಂಗೌ ನಿಷಂಗೌ ನಿರ್ವರ್ತಿತ ವೀರಪಾಣೌ ಕೃಪಾಣೌ ವರುಣೇನ ಜನಕ ಸದಸಿ ದತ್ತಮೇತತ್ ಸಮಸ್ತ ಮಾಯುಧ ಜಾತಮಾದಾಯ ಮಾಮಾನುಗಚ್ಚೇತೆ ಸೌಮಿತ್ರಿ ಮನ್ವಗ್ರಹೀತ್. ಅನಂತರ ಈ ಪಾಠದ ಅರ್ಥವನ್ನು ನಿಮಗೆ ತಿಳಿಸ್ತೀನಿ ಮಕ್ಕಳೇ. ಯಾವಾಗ ಸೀತೆ ಕೂಡ ತಾನು ರಾಮನ ಜೊತೆ ಬರ್ತೀನಿ ಅಂದಾಗ ರಾಮ ನಿನ್ನಂತಹ ಸುಕುಮಾರಿಯನ್ನ ನಾನು ಆ ಕಾನನದಲ್ಲಿ ಕರ್ಕೊಂಡು ಹೋಗಿ ಯಾವ ರೀತಿಗೆ ತೊಂದರೆಗೆ ಒಳಪಡಿಸ್ಲಿ ಅಂತ ಹೇಳ್ತಾನೆ. ಮುಂದೆ ರಾಮನು ಅನೇಕ ವಿಧವಾಗಿ ಪ್ರಯತ್ನಿಸಿದರೂ ಸಹ ಸೀತೆಯು ಕಾಡಿಗೆ ತೆರಳಬೇಕೆಂಬ ತನ್ನ ಅಭಿಲಾಷೆಯನ್ನ ತೊರೆಯಲಿಲ್ಲ. ರಾಮ ಎಷ್ಟೇ ಹೇಳಿದ್ರು ಕೂಡ ಸೀತೆ ತಾನು ಕೂಡ ರಾಮನ ಜೊತೆ ಕಾಡಿಗೆ ಬಂದೇ ಬರ್ತೀನಿ ಎನ್ನುವಂತಹ ಹಠವನ್ನ ಹಿಡಿತಾಳೆ. ಅವಳ ಅಭಿಲಾಷೆಯನ್ನ ತೊರೆಯಲಿಲ್ಲ. ಸೀತೆಯು ಕೂಡ ರಾಮನ ಜೊತೆ ಕಾಡಿಗೆ ಬರ್ತೀನಿ ಎನ್ನುವಂತಹ ಅಭಿಲಾಷೆಯನ್ನ ಬಿಡೋದಿಲ್ಲ. ಹಾಗಾಗಿ ಲಕ್ಷ್ಮಣನು ಸಹ ರಾಮನನ್ನು ಅನುಸರಿಸಲು ದೃಢ ನಿಶ್ಚಯವನ್ನ ಮಾಡಿದ್ದನು. ಈಗಾಗಲೇ ಲಕ್ಷ್ಮಣ ಕೂಡ ರಾಮನ ಜೊತೆ ತಾನು ಕೂಡ ಕಾಡಿಗೆ ಹೋಗ್ತೀನಿ ಅಂತ ದೃಢ ನಿಶ್ಚಯವನ್ನ ಮಾಡಿರ್ತಾನೆ. ಅನಂತರ ರಾಮನು ವಸಿಷ್ಠರ ಪುತ್ರನಾದ ಸುಯಜ್ಞನಿಗೆ ತನ್ನೆಲ್ಲ ಆಭರಣಗಳನ್ನು ಸಹಸ್ರ ಆನೆಗಳನ್ನು ತನ್ನ ಸೋದರ ಮಾವನಿಂದ ಕೊಡಲ್ಪಟ್ಟಿದ್ದಂತಹ ಶತ್ರುಂಜಯ ಎಂಬ ಮದಗಜವನ್ನು ದಾನ ಮಾಡಿದನು. ಅನಂತರ ರಾಮ ವಸಿಷ್ಠನ ಪುತ್ರನಾದಂತಹ ಸುಯಜ್ಞನಿಗೆ ತನ್ನೆಲ್ಲ ಆಭರಣಗಳನ್ನ ಸಹಸ್ರ ಆನೆಗಳನ್ನ ಹಾಗೂ ತನ್ನ ಸೋದರ ಮಾವನಿಂದ ಕೊಡಲ್ಪಟ್ಟಿರುವಂತಹ ಶತ್ರುಂಜಯ ಎಂಬ ಮದಗಜವನ್ನು ದಾನ ಮಾಡ್ತಾನೆ. ಹಾಗೆಯೇ ಅಗಸ್ತ್ಯ ಮುನಿ ಮತ್ತು ವಿಶ್ವಾಮಿತ್ರರಿಗೆ ಅನರ್ಘ್ಯ ರತ್ನಗಳನ್ನ ದಾನ ಮಾಡ್ತಾನೆ. ಯಾರಿಗೆ? ಅಗಸ್ತ್ಯ ಮುನಿ ಹಾಗೂ ವಿಶ್ವಾಮಿತ್ರರಿಗೆ ತನ್ನಲ್ಲಿರುವಂತಹ ಅನರ್ಘ್ಯ ರತ್ನಗಳನ್ನ ದಾನ ನೀಡ್ತಾನೆ. ಶತ್ರುಗಳನ್ನ ಸಂಹರಿಸುವಂತಹ ಸಾಮರ್ಥ್ಯವುಳ್ಳ ಧನುಸ್ಸನ್ನು ಹಾಗೂ ರಕ್ಷಣೆಯನ್ನು ನೀಡುವಂತಹ ಅಸಂಖ್ಯ ಬಾಣಗಳನ್ನು ಹಿಡಿಯುವಂತಹ ಬತ್ತಳಿಕೆಯನ್ನು ಹಾಗೂ ವಿರೋಚಿತವಾದ ಯುದ್ಧಕ್ಕೆ ಸನ್ನದ್ಧವಾಗಿರುವ ಖಡ್ಗವನ್ನು, ಹೀಗೆ ವರ್ಣನು ಜನಕನ ಸಭೆಯಲ್ಲಿ ನೀಡಿದ ಈ ಎಲ್ಲವನ್ನ ಅಸ್ತ್ರಗಳನ್ನ ತೆಗೆದುಕೊಂಡು ನನ್ನೊಡನೆ ಬಾ ಅಂತ ಲಕ್ಷ್ಮಣನಿಗೆ ಹೇಳ್ತಾನೆ. ಕೆಲವನ್ನ ದಾನವಾಗಿ ಕೊಡ್ತಾನೆ, ಇನ್ನು ಕೆಲವನ್ನ ಲಕ್ಷ್ಮಣನಿಗೆ ಹೇಳ್ತಾನೆ ಇವನ್ನೆಲ್ಲವನ್ನ ನಮ್ಮ ರಕ್ಷಣೆಗಾಗಿ ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ. ಮುಂದೆ ಸೀತಾಪಿ ನಿಜಾಭರಣ ಜಾತಂ ಸುಯಜ್ಞ ಪದಯೈ ನ್ಯದಾತ್
ಸೀತೆಯೂ ಸಹ ತನ್ನೆಲ್ಲ ಆಭರಣಗಳನ್ನು ಸುಯಜ್ಞನ ಪತ್ನಿಗೆ ನೀಡಿದಳು. ಸೀತೆಯಾದರೂ ತನ್ನ ಎಲ್ಲ ಆಭರಣಗಳನ್ನ ವಸಿಷ್ಠರ ಮಗನಾದಂತಹ ಸುಯಜ್ಞನ ಪತ್ನಿಗೆ ನೀಡ್ತಾಳೆ. ಮುಂದೆ ತತಃ ಸೌಮಿತ್ರಿರಪಿ ಸ್ವಾಧೀನೇನ ಧನೇನ ಕಂಚಿತ್ ಕೌಸಲ್ಯಾಶ್ರಿತಂ ಉಪಾಧ್ಯಾಯಂ ಮನೋಪಯತ್. ಆನಂತರ ಲಕ್ಷ್ಮಣನು ಸಹ ತನ್ನ ಬಳಿಯಲ್ಲಿದ್ದ ಧನವನ್ನು ಕೌಸಲ್ಯೆಯ ಆಶ್ರಯದಲ್ಲಿದ್ದ ಬ್ರಾಹ್ಮಣರಿಗೆ ದಾನ ಮಾಡಿದನು. ಅನಂತರ ಲಕ್ಷ್ಮಣನು ಸಹ ತನ್ನ ಬಳಿಯಲ್ಲಿದ್ದಂತಹ ಧನವನ್ನ ಕೌಸಲ್ಯೆಯ ಆಶ್ರಯದಲ್ಲಿದ್ದಂತಹ ಬ್ರಾಹ್ಮಣರಿಗೆ ದಾನ ಮಾಡ್ತಾನೆ. ನಂತರ ತತ್ರ ಸಕುಟುಂಬಾಯ ತ್ರಿಜಟಾಭಿಧಾನಾಯ ನಿರ್ಧನಾಯ ದ್ವಿಜಾತಯೇ ಸ್ವಹಸ್ತ ನಿಕ್ಷಿಪ್ರ ದಂಡಪತಿತ ದೇಶಾವಧಿಕಂ ಗೋಧನಂಚ ಕಪಿಂಜಲಾದಿಭ್ಯೋ ದ್ವಿಜಾತಿಭ್ಯಶ್ಚ ರಘು ಪತಿರ್ವೃತ್ತಾನಿ ವಿವಿಧಾನಿ ವಿತತಾರ. ಅನಂತರ ರಾಮನು ಪರಿವಾರ ಸಹಿತನಾಗಿದ್ದ ದರಿದ್ರನಾಗಿದ್ದ ಕ್ರಿಜಟ ಎಂಬ ಬ್ರಾಹ್ಮಣನನ್ನು ಕರೆದು ಆತನು ತನ್ನ ಕೈಯಲ್ಲಿರುವ ದಂಡವನ್ನು ಎಷ್ಟು ದೂರದವರೆಗೆ ಎಸೆಯುವನೋ ಅಲ್ಲಿವರೆಗೆ ನಿಲ್ಲುವಷ್ಟು ಗೋವುಗಳನ್ನು ದಾನ ಮಾಡಿದನು. ಹಾಗೆಯೇ ಕಪಿಂಜಲ ಮೊದಲಾದ ದ್ವಿಜರಿಗೆ ನಾನಾ ರೀತಿಯ ದ್ರವ್ಯಗಳನ್ನ ದಾನ ಮಾಡಿದನು. ಅನಂತರ ರಾಮ ಏನ್ ಮಾಡ್ದ, ಕ್ರಿಜಟ ಎಂಬ ಬ್ರಾಹ್ಮಣನನ್ನ ಕರೆದು ಆತನು ತನ್ನ ಕೈಲಿರುವ ದಂಡವನ್ನ ಎಷ್ಟು ದೂರದವರೆಗೆ ಎಸೆಯುವನೋ ಅಲ್ಲಿವರೆಗೆ ನಿಲ್ಲುವಷ್ಟು ಗೋವುಗಳನ್ನ ದಾನ ಮಾಡ್ತೀನಿ ಅಂತ ಹೇಳ್ತಾನೆ. ಅಷ್ಟು ಗೋವುಗಳನ್ನ ಆ ಕ್ರಿಜಟ ಎನ್ನುವಂತಹ ದರಿದ್ರನಾಗಿದ್ದಂತಹ ಆ ಬ್ರಾಹ್ಮಣನಿಗೆ ಕೊಡ್ತಾನೆ. ಹಾಗೆಯೇ ಕಪಿಂಜಲ ಮೊದಲಾದ ದ್ವಿಜರಿಗೆ ನಾನಾ ರೀತಿಯ ದ್ರವ್ಯಗಳನ್ನ ದಾನ ಮಾಡ್ತಾನೆ. ಅನಂತರ ಕಪಿಂಜಲ ಮೊದಲಾದ ದ್ವಿಜರಿಗೆ ನಾನಾ ರೀತಿಯಾದಂತಹ ದ್ರವ್ಯಗಳನ್ನ ಕೂಡ ದಾನ ಮಾಡ್ತಾನೆ. ಮುಂದೆ ತತಸ್ಥೆ ಪೌರನಾರೀಣಾಂ ನಿಶ್ವಾಸ ಜಂఝಾನಿಲ ಚಲಧರ ಕಿಸಲಯಾನ ಮಸ್ತ್ರ ಸಲಿಲ ಸಾರೇಣ ಶೋಕ ಪಾವಕೇನ ಚ ವಪುಂಷಿ ಮನಾಂಸಿ ಚ ಸಿಕ್ತ್ವಾ ದಗ್ಧ್ವಾ ಚ ನಿಷಿದ್ಧ ಪರಿಜನಾನು ಗಮನತಯ ಪ್ರಕಾಶಿತ ಪ್ರವಾಸ ಸಿದ್ಧಾಂತ ಶುದ್ವಾನ್ ತ್ರಿಶ್ಚಕ್ರಮುಹು. ಆನಂತರ ನಿಶ್ವಾಸವೆಂಬ ಬಿರುಗಾಳಿಯಿಂದ ಕಂಪಿಸುತ್ತಿರುವ ತುಟಿಗಳನ್ನು ಹೊಂದಿರುವ ಕಣ್ಣೀರಿನಿಂದ ತೊಯ್ದ ಶರೀರವುಳ್ಳ ಶ್ರೀರಾಮನು ಕಾಡಿಗೆ ಹೋಗ್ತಾನೆ ಎನ್ನುವಂತಹ ವಿಚಾರವನ್ನ ತಿಳಿದಂತಹ ಪುರಜನರಿಗೆಲ್ಲರಿಗೂ ಕೂಡ ಬಹಳ ದುಃಖ ಉಂಟಾಗುತ್ತೆ. ಆಗ ಬಿರುಗಾಳಿಯಿಂದ ಕಂಪಿಸುತ್ತಿರುವ ತುಟಿಗಳನ್ನು ಹೊಂದಿರುವ ಕಣ್ಣೀರಿನಿಂದ ತೊಯ್ದ ಶರೀರವುಳ್ಳ ಶೋಕಾಗ್ನಿಯಿಂದ ದಹಿಸುತ್ತಿರುವ ಹೃದಯವುಳ್ಳ ಪೌರ ಸ್ತ್ರೀಯರನ್ನು ತನ್ನ ಪರಿಜನರ ಮೂಲಕ ತಳೆದ ರಾಮನು ತಮ್ಮ ವನವಾಸದ ನಿಯಮವನ್ನ ಪ್ರಕಟಗೊಳಿಸಿ ಸೀತಾ ಲಕ್ಷ್ಮಣರೊಡನೆ ಅಂತಃಪುರದಿಂದ ಹೊರಬಂದನು. ತಾನು ಕಾಡಿಗೆ ಹೋಗುವಂತಹ ವಿಚಾರವನ್ನ ಎಲ್ಲರಿಗೂ ತಿಳಿಸ್ತಾನೆ. ಅವ್ರಿಗೆಲ್ಲ ಬಹಳ ದುಃಖ ಆಗುತ್ತೆ. ಆ ಪುರದಲ್ಲಿರುವಂತಹ ಸ್ತ್ರೀಯರೆಲ್ಲರೂ ಕೂಡ ಕಣ್ಣೀರಿನಿಂದ ತೊಯ್ದ ಶರೀರವುಳ್ಳ ಶೋಕಾಗ್ನಿಯಿಂದ ದಹಿಸುತ್ತಿರುವ ಹೃದಯವುಳ್ಳ ಪೌರಸ್ತ್ರೀಯರನ್ನ ತನ್ನ ಪರಿಜನರ ಮುಖಾಂತರ ತಡೆದ ರಾಮನು ತಮ್ಮ ವನವಾಸದ ನಿಯಮವನ್ನ ಪ್ರಕಟಣೆಗೊಳಿಸಿ ಸೀತಾ ಲಕ್ಷ್ಮಣರೊಡನೆ ಅಂತಃಪುರದಿಂದ ಹೊರಬಂದ ರಾಮ. ಮುಂದೆ ತತ್ರ ಅಲ್ಲಿ ಸೀತಾಪುರ ಗಗನ ಚಾರಿ ಬಿರಪ್ಯ ದೃಷ್ಟ ಮಾ ಬೂದಿಯಂ ಸಕಲ ಮಾನವ ನೇತ್ರ ಪಾತ್ರಂ ಇತ್ಯಾಕಲಯ್ಯ ನಿಯತಂ ಪಿದದೆ ವಿಘಾತ ಬಾಷ್ಪೋದಯೇನ ನಯನಾನಿ ಶರೀರ ಬಾಜಾಂ. 33ನೆಯ ಶ್ಲೋಕ ಮಕ್ಕಳೇ ಇದು. ಹಿಂದೆ ಆಕಾಶದಲ್ಲಿ ಸಂಚರಿಸುವವರು ಕೂಡ ಸೀತೆಯನ್ನು ನೋಡಲು ಅಶಕ್ತರಾಗಿದ್ದರು. ಈಗ ಅಂತಹ ಸೀತೆಯನ್ನು ಮನುಷ್ಯರೆಲ್ಲರೂ ನೋಡದಿರಲಿ ಎಂದು ಆಲೋಚಿಸಿದ ಬ್ರಹ್ಮನು ನಿಶ್ಚಯವಾಗಿಯೂ ಎಲ್ಲ ಮನುಷ್ಯರ ಕಣ್ಣುಗಳನ್ನು ಕಣ್ಣೀರಿನಿಂದ ತುಂಬಿದನು. ನೋಡಿ ಎಷ್ಟು ಸುಂದರವಾದ ವರ್ಣನೆಯನ್ನ ಮಾಡಿದ್ದಾನೆ ಭೋಜರಾಜ. ಸೀತೆಯನ್ನ ಆಕಾಶದಲ್ಲಿ ಸಂಚರಿಸೋರು ಕೂಡ ಸೀತೆಯನ್ನ ನೋಡಲು ಅಶಕ್ತರಾಗಿದ್ರು. ಈಗ ಅಂತಹ ಸೀತೆಯನ್ನು ಮನುಷ್ಯರೆಲ್ಲರೂ ನೋಡದಿರಲಿ ಎಂದು ಆಲೋಚಿಸಿದ ಬ್ರಹ್ಮನು ನಿಶ್ಚಯವಾಗಿಯೂ ಎಲ್ಲ ಮನುಷ್ಯರ ಕಣ್ಣುಗಳನ್ನು ಕಣ್ಣೀರಿನಿಂದ ತುಂಬಿದನು. ಅಂತಹ ಸೀತೆಯನ್ನ ಇವತ್ತು ಯಾರು ಬೇಕಾದ್ರೂ ಕೂಡ ನೋಡಬಹುದಾಯ್ತು. ಅಲ್ಲಿರುವಂತಹ ಎಲ್ಲ ಪುರಜನರ ಕಣ್ಣುಗಳನ್ನು ಕಣ್ಣೀರಿನಿಂದ ತುಂಬಿದಾನೆ ಇವತ್ತು ಬ್ರಹ್ಮ ಅಂತ ಹೇಳ್ತಾನೆ. ಮುಂದೆ ತತಃ ಆಗ ರುದ್ವಾಪಿ ಯಾಂತ ಮನುಗಚ್ಚತಿ ಮೈಥಿಲಿ ಮಾಂ ವತ್ಸೋ ಜಹಾತಿನ ಕದಾಚನ ಲಕ್ಷ್ಮಣೋಪಿ ಇತ್ಯೇತಯೋರನುಗತಿಂ ಪ್ರತಿಬೋಧ್ಯ ಗಂತುಂ ಭೂಯೋಪಿ ರಾಜಭವನಂ ಪ್ರವಿವೇಶ ರಾಮಃ. ನಂತರ ನಾನು ತಡೆದರೂ ಮೈಥಿಲಿಯು ನನ್ನನ್ನು ಅನುಸರಿಸುತ್ತಿರುವಳು. ನಾನು ಬೇಡ ಅಂದ್ರೂ ಕೂಡ ಮೈಥಿಲಿ ಅಂದ್ರೆ ಇಲ್ಲಿ ಸೀತೆ ಮಕ್ಕಳೇ, ಸೀತೆಯು ನನ್ನನ್ನ ಅನುಸರಿಸುತ್ತಿರುವಳು. ವತ್ಸನಾದ ಲಕ್ಷ್ಮಣನೂ ಸಹ ನನ್ನನ್ನೇ ಹಿಂಬಾಲಿಸುತ್ತಿರುವನು.
ವಚನಾದಂತಹ ಲಕ್ಷ್ಮಣನು ಕೂಡ ನನ್ನನ್ನೇ ಹಿಂಬಾಲಿಸುತ್ತಿದ್ದಾನೆ ಎಂಬುದಾಗಿ ಈ ಇಬ್ಬರ ಆಗಮನವನ್ನು ತಂದೆಗೆ ತಿಳಿಸಲು ರಾಮನು ಪುನಃ ದಶರಥನ ಅರಮನೆಯನ್ನ ಪ್ರವೇಶಿಸಿದನು. ನಾನು ಬೇಡ ಅಂದ್ರೂ ಕೂಡ ಮೈಥಿಲಿ ಹಾಗೂ ಲಕ್ಷ್ಮಣ ನನ್ನ ಜೊತೆ ಬರಬೇಕು ಅಂತ ಹೇಳಿ ಮೈಥಿಲಿ ಮತ್ತು ಲಕ್ಷ್ಮಣರು ನನ್ನನ್ನೇ ಹಿಂಬಾಲಿಸ್ತಾ ಇದ್ದಾರೆ, ನನ್ನ ಜೊತೆ ವನಕ್ಕೆ ಬರಲು ಹಿಂಬಾಲಿಸ್ತಿದ್ದಾರೆ ಎನ್ನುವಂತಹ ವಿಚಾರವನ್ನ ತನ್ನ ತಂದೆಗೆ ತಿಳಿಸಲು ರಾಮ ಪುನಃ ದಶರಥನ ಅರಮನೆಯನ್ನ ಪ್ರವೇಶಿಸ್ತಾನೆ ಅನ್ನೋದು ಈ ಶ್ಲೋಕದ ತಾತ್ಪರ್ಯ ಮಕ್ಕಳೇ. ಭೂಯೋಪಿ ರಾಜಭವನಂ ಪ್ರವಿವೇಶ ರಾಮ, ಇದು ಅನೋಟೇಷನ್ಗೆ ಬರುತ್ತೆ ಮಕ್ಕಳೇ. ಇದು ಬಹಳ ಮುಖ್ಯವಾದ ಪ್ರಶ್ನೆ ಆಗುತ್ತೆ, ಹಾಗಾಗಿ ಈ ಸಂದರ್ಭವನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಮುಂದೆ ತಸ್ಮಿನ್ ಸುಮಂತ್ರೇಣ ವಿಜ್ಞಾಪ್ಯ ಪ್ರದರ್ಶಿತೆ ಭೂಪತಿ ಭೂತಾವಿಷ್ಟ ಇವ ವಿಷ್ಟಾರಾನಿಪತ್ಯ ಸದಾರಹ ಸದಾ ರಚಿತ ಪರಿದೇವನೋ ವನೋತ್ಕಂಠ ಸ್ವಯಂ ಮಪ್ಯಕರೋತ್. ರಾಮನ ಆಗಮನದ ವಾರ್ತೆಯನ್ನು ಸುಮಂತ್ರನಿಂದ ಕೇಳಿದ ರಾಜನು ಪಿಶಾಚಿಯ ಆವೇಶಕ್ಕೆ ಒಳಗಾಗಿರುವೆನೋ ಎಂಬಂತೆ ರಾಜಾಸನದಿಂದ ಕೆಳಗೆ ಬಿದ್ದು ಕೌಸಲ್ಯೆಯೊಡಗೂಡಿ ಬಹಳ ಕಾಲ ರೋಧಿಸಿದನು. ಯಾವಾಗ ರಾಮ ಬಂದು ಈ ವಿಚಾರವನ್ನ ತಿಳಿಸ್ಬೇಕು ಅಂದ್ಕೊಂಡು ಹೋಗ್ತಾನೆ, ಸೀತೆ ಮತ್ತು ಲಕ್ಷ್ಮಣ ಇಬ್ರು ಕೂಡ ನನ್ನನ್ನ ಹಿಂಬಾಲಿಸ್ತಿದ್ದಾರೆ, ನನ್ನ ಜೊತೆ ಕಾಡಿಗೆ ಬರ್ತಾರೆ ಅಂತ ಅನ್ನುವಂತಹ ವಿಚಾರವನ್ನ ಹೇಳಲಿಕ್ಕೆ ಪುನಃ ದಶರಥನ ಭವನಕ್ಕೆ ತೆರಳುತ್ತಾನಲ್ಲ ರಾಮ, ಆ ವಿಚಾರವನ್ನ ತನ್ನ ಮಂತ್ರಿಯಾದಂತಹ ಸುಮಂತ್ರನಿಂದ ತಿಳ್ಕೊಂಡಂತಹ ದಶರಥ ಮಹಾರಾಜನು ಪಿಶಾಚಿಯ ಆವೇಶಕ್ಕೆ ಒಳಗಾಗಿರುವನೋ ಎಂಬಂತೆ ಅಷ್ಟು ಅವನಿಗೆ ದುಃಖ ಆಗುತ್ತೆ. ಆತನು ಪಿಶಾಚಿಯ ಆವೇಶಕ್ಕೆ ಒಳಗಾಗಿದ್ದಾನೇನೋ ಎನ್ನುವಂತೆ ರಾಜಾಸನದಿಂದ ಆತ ಕೆಳಗೆ ಬಿದ್ದು ಕೌಸಲ್ಯ ಒಡಗೂಡಿ ಬಹಳ ಕಾಲ ರೋಧಿಸಿದನು. ಕೌಸಲ್ಯ ಬಳಿಯಲ್ಲಿ ಬಹಳವಾಗಿ ರೋಧನವನ್ನ ಮಾಡ್ತಾನೆ, ಅವನಿಗೆ ಬಹಳ ದುಃಖ ಆಗುತ್ತೆ. ಅನಂತರ ತಾನು ವನಕ್ಕೆ ತೆರಳಬೇಕೆಂದು ನಿಶ್ಚಯಿಸಿದನು. ಅದಾದ ನಂತರ ಹೇಳ್ತಾನೆ, ನಾನು ಕೂಡ ರಾಮನ ಜೊತೆ ವನಕ್ಕೆ ಹೊರಟೋಗ್ತೀನಿ ಅಂತ ಹೇಳಿ ದಶರಥ ಮಹಾರಾಜ ಹೇಳ್ತಾನೆ. ನಂತರ ತದಾ ಸುಮಂತ್ರ ಕೈಕೇಯಿ ಮಬ್ರವೇತ್, ಇದನ್ನು ನೋಡಿದ ಸುಮಂತ್ರನು ಕೈಕೇಯಿಯನ್ನ ಕುರಿತು ಈ ರೀತಿ ಹೇಳ್ತಾನೆ. ಇಷ್ಟೆಲ್ಲ ದುಃಖಕ್ಕೆ ಕಾರಣಗಳು ಕೈಕೇಯಿ ಆಗ್ತಾಳಲ್ವಾ, ಹಾಗಾಗಿ ಇದನ್ನೆಲ್ಲ ನೋಡಿದಂತಹ ದಶರಥನ ಮಂತ್ರಿಯಾದಂತಹ ಸುಮಂತ್ರನು ಕೈಕೇಯಿಯನ್ನ ಕುರಿತು ಈ ರೀತಿ ಹೇಳ್ತಾನೆ. ಏನ್ ಹೇಳ್ತಾನೆ ನೋಡೋಣ ಮಕ್ಕಳೇ ಮುಂದೆ. ದೇವಿ ವಿರಮ ರಾಮಾಭಿಷೇಕ ಸಮುನ್ಮಿಷಾತ್ ಆಹ್ಲಾದಾಂಕರ ವಗ್ರಹಾದಾನುಗ್ರಹಾತ್. ದೇವಿ ರಾಮನ ಪಟ್ಟಾಭಿಷೇಕವೆಂಬ ಜಲಸಿಂಚನ ರೂಪವಾದ ಮಾತನ್ನು ಕೇಳಿ ಜನರ ಮನಸ್ಸಿನಲ್ಲಿ ಆನಂದವೆಂಬ ಮೊಳಕೆಯು ಚಿಗುರುತ್ತಿರುವಾಗ ಅದಕ್ಕೆ ಪ್ರತಿರೋಧವನ್ನುಂಟು ಮಾಡುವ ಈ ನಿನ್ನ ಆಗ್ರಹವನ್ನ ತ್ಯಜಿಸು. ಆಗ್ಲೂ ಕೂಡ ಸುಮಂತ್ರ ಹೇಳ್ತಾನೆ, ಈಗಲಾದ್ರೂ ಕೂಡ ಆ ರಾಮನ ಪಟ್ಟಾಭಿಷೇಕ ಅಂತ ಜನಗಳ ಮನಸ್ಸಿನಲ್ಲಿ ಆನಂದದ ಮೊಳಕೆ ಚಿಗುರುತ್ತಿರುವಾಗಲೇ ಅದಕ್ಕೆ ಪ್ರತಿರೋಧವನ್ನುಂಟು ಮಾಡುವಂತಹ ಈ ನಿನ್ನ ಆಗ್ರಹವನ್ನ ತ್ಯಜಿಸು. ಈಗಲಾದ್ರೂ ನೀನು ನಿನ್ನ ಏನು ವರವನ್ನ ಕೇಳಿದ್ಯಾ ಅದನ್ನ ತ್ಯಜಿಸು ಅಂತ ಹೇಳಿ ಆ ಸುಮಂತ್ರ ಹೇಳ್ತಾನೆ. ಮುಂದೆ ಪುರಾಕಲು ವೇದ ಪ್ರಸಾದಾದ ವಗತ ಸಕಲ ಪ್ರಾಣಿ ಭಾಷಣ ತಯ ಪರ್ಯಂಕ ಪರ್ಯಂತ ಪರಿಸರ ಪಿಪೀಲಿಕಾ ಲಾಪೆ ಕೃತಹಾಸಂ ತವ ಪಿತರಂ ಹಸನ ಕಾರಣಂ ಪೃಷ್ಟ್ವಾ ತದ್ವಿವರಣಂ ಪ್ರತ್ಯುರ್ಮರಣ ಕಾರಣ ಮಿಥ್ಯವೇತ್ಯಾಪಿ ಭೂಯಸೋ ನಿರ್ಬಂಧ ಕುಪಿತೇನ ರಾಜಾವಾಜ್ಞಾತಯ ಮಾತುಸ್ತೆ ವಿಧಾಂ ಮಾನುಕುರ್ವಿಥ ಇತಿ. ಹಿಂದೆ ಯೋಗಿಯೊಬ್ಬನ ವರಪ್ರಸಾದದಿಂದ ಸಮಸ್ತ ಪ್ರಾಣಿಗಳ ಭಾಷೆಯು ಅರ್ಥವಾಗುವಂತಹ ಸಾಮರ್ಥ್ಯ ನಿನ್ನ ತಂದೆಗೆ ದೊರಕಿತ್ತು. ಒಮ್ಮೆ ಆತನು ಮಲಗಿರುವಾಗ ನಕ್ಕನು. ಆಗ ನನ್ನ ತಾಯಿಯು ನಗುವಿನ ಕಾರಣವನ್ನ ಕೇಳ್ತಾಳೆ. ಆ ನಗುವಿನ ಕಾರಣವನ್ನು ತಿಳಿಸಿದರೆ ತನ್ನ ಪತಿಯ ಮರಣವಾಗುವುದೆಂದು ಅರಿತಿದ್ದರೂ ಸಹ ಆಕೆಯು ಪತಿಯನ್ನು ನಿರ್ಬಂಧಪಡಿಸಿದಳು. ಆಗ ಕೋಪಗೊಂಡ ನಿನ್ನ ತಂದೆಯು ತನ್ನ ಪತ್ನಿಯನ್ನ ತಿರಸ್ಕರಿಸಿದನು. ಅಂತಹ ನಿನ್ನ ತಾಯಿಯ ಮಾರ್ಗವನ್ನು ನೀನು ಅನುಸರಿಸಬೇಡ. ಹಿಂದೆ ನಡೆದಂತಹ ಒಂದು ಉದಾಹರಣೆಯನ್ನ ಕೊಟ್ಟು ಹೇಳ್ತಾನೆ ಸುಮಂತ್ರ, ನಿನ್ನ ತಂದೆಯೇ ನಿನ್ನ ತಾಯಿಯನ್ನ ತಿರಸ್ಕರಿಸಿದ್ದ, ಹಾಗಾಗಿ ನೀನು ಕೂಡ ಅಂತಹ ನಿನ್ನ ತಾಯಿಯ ಮಾರ್ಗವನ್ನೇ ಪುನಃ ಅನುಸರಿಸಬೇಡ ಅಂತ ಹೇಳಿ ಹೇಳ್ತಾನೆ. ಯಾರಿಗೆ? ಸುಮಂತ್ರ ಕೈಕೇಯಿಗೆ ಹೇಳ್ತಾನೆ. ತತಃ ಆಗ ಕುತಾ ಸಮಂಜ ನಿರ್ಯಾಸಂ ಸಗರಂ ಕೈಕೇಯಾತ್ಮಜ ನಿದರ್ಶನತ್ವೇ ನಿರ್ದಿಶ್ಯ ನಿರವಧಾನ್ ನಿಜಂ ಪತಿಂ. ನಂತರ ಕೈಕೇಯಿಯು ಸಗರನೆಂಬ ಅರಸನು ತನ್ನ ಪುತ್ರನಾದ ಅಸಮಂಜನನ್ನು ಪರಿತ್ಯಜಿಸಿದ ದೃಷ್ಟಾಂತವನ್ನು ಹೇಳಿ ತನ್ನ ಮಾತನ್ನು ಉಳಿಸಿಕೊಳ್ಳಬೇಕೆಂದು ಪತಿಯನ್ನು ಆಗ್ರಹಪಡಿಸಿದಳು. ಈ ರೀತಿ ಸುಮಂತ್ರ ಹೇಳಿದ ನಂತರ ಅವಳು ಹೇಳ್ತಾಳೆ, ಯಾರು? ಕೈಕೇಯಿ ಹೇಳ್ತಾಳೆ, ಸಗರನೆಂಬ ಅರಸನು ತನ್ನ ಪುತ್ರನಾದಂತಹ ಅಸಮಂಜನನ್ನು ಪರಿತ್ಯಜಿಸಿದ ದೃಷ್ಟಾಂತವನ್ನ ಹೇಳಿ ತನ್ನ ಮಾತನ್ನು ಉಳಿಸಿಕೊಳ್ಳಬೇಕೆಂದು ಪತಿಯನ್ನ ಆಗ್ರಹಪಡಿಸಿದಳು.
ಅವಳು ಕೂಡ ಸಗರನ ಎಂಬರ ಅರಸ ತನ್ನ ಪುತ್ರನಾದಂತಹ ಅಸಮಂಜನನ್ನ ಪರಿಚಯಿಸಿದ ದೃಷ್ಟಾಂತವನ್ನ ಹೇಳಿ ತನ್ನ ಆಜ್ಞೆಯನ್ನು ಕೂಡ ತನ್ನ ವರವನ್ನು ಕೂಡ ನೀನು ನಡೆಸ್ಕೊಡ್ಬೇಕು ಅಂತ ಹೇಳಿ ಪತಿಯನ್ನ ಆಗ್ರಹ ಪಡಿಸ್ತಾಳೆ. ಸುಮಂತ್ರನಿಂದ ಹೇಳಿದ ಎಲ್ಲ ಮಾತುಗಳನ್ನ ಕೇಳ್ಕೊತಾಳೆ. ಆದ್ರೂ ಕೂಡ ಅವಳು ತನ್ನ ಹಠವನ್ನ ಬಿಡೋದಿಲ್ಲ. ತಾನು ಅನ್ಕೊಂಡಿದ್ನ ಮಾಡ್ಲೇಬೇಕು ಅನ್ನುವಂತಹ ರೀತಿಯಲ್ಲಿ ಹಠವನ್ನ ಹಿಡಿದು ತನ್ನ ಪತಿಗೆ ತನ್ನ ಮಾತನ್ನ ನಡ್ಸ್ಕೊಡ್ಬೇಕು ಅಂತ ಹೇಳಿ ಪತಿಯನ್ನ ಆಗ್ರಹ ಮಾಡ್ತಾಳೆ. ನಂತರ ಮುಂದೆ ತನ್ನ ಆ ಸಮಯದಲ್ಲಿ ಸಿದ್ಧಾರ್ಥಕೋ ಮಹಾಮಾತ್ಯ ತತ್ಪರಿತ್ಯಾಗಂ ಮತ್ರವೇತ್ ಸರೆಯೂಪಾತಿತ ಅನೇಕ ಪ್ರಜಾ ಮರಣ ಕಾರಣ. ಆ ಸಮಯದಲ್ಲಿ ಸಿದ್ಧಾರ್ಥನೆಂಬ ಮಹಾ ಅಮಾತ್ಯನು ಅಸಮಂಜನು ಅನೇಕ ಪ್ರಜೆಗಳನ್ನು ಸರಿಯೂ ನದಿಯಲ್ಲಿ ಮುಳುಗಿಸಿ ಕೊಲ್ಲುತ್ತಿದ್ದನು. ಆ ಕಾರಣದಿಂದಾಗಿ ಆತನನ್ನು ತಂದೆಯಾದ ಸಗರನು ಪರಿತ್ಯಾಗ ಮಾಡಿದನು ಎಂಬ ಕಾರಣವನ್ನ ತಿಳಿಸಿದ. ಯಾತಕ್ಕಾಗಿ ಆ ಸಿದ್ಧಾರ್ಥನೆಂಬ ಮಹಾ ಅಮಾತ್ಯನು ಅಸಮಂಜನು ಅನೇಕ ಪ್ರಜೆಗಳನ್ನು ಸರಿಯೂ ನದಿಯಲ್ಲಿ ಮುಳುಗಿಸಿ ಕೊಲ್ತಾ ಇದ್ದ. ಅದಕ್ಕಾಗಿ ಆ ಕಾರಣದಿಂದ ತಂದೆಯಾದ ಸಗರನು ಆತನನ್ನ ಪರಿತ್ಯಾಗ ಮಾಡ್ದ. ಆದರೆ ರಾಮ ಆತರದವನಲ್ಲ ಅಂತ ಹೇಳಿ ಅಲ್ಲಿ ಹೇಳಲಾಗುತ್ತೆ. ಇಲ್ಲಿಗೆ ಇಂದಿನ ದಿನದ ಪಾಠ ಮುಕ್ತಾಯವಾಗುತ್ತೆ ಮಕ್ಕಳೇ. ಇಂದಿನ ದಿನದ ಕಥೆಯ ಸಾರಾಂಶವನ್ನ ಒಮ್ಮೆ ನೋಡೋಣ. ಯಾವಾಗ ಅಲ್ಲಿ ನಡೆಯುತ್ತಿರುವಂತಹ ವಿಚಾರಗಳಿಂದ ಲಕ್ಷ್ಮಣ ಬಹಳ ಕ್ರೋಧಗೊಂಡು ಯಾವಾಗ ತನ್ನ ಅಣ್ಣನಿಗೆ ಅನೇಕ ಮಾತುಗಳನ್ನು ಹೇಳ್ತಾನೆ, ಆ ಮಾತುಗಳನ್ನ ಕೇಳಿದಂತಹ ರಾಮ ಆ ಉದ್ಯುಕ್ತನಾದಂತಹ ಲಕ್ಷ್ಮಣನನ್ನ ಬಹಳ ವಿಧವಾಗಿ ಸಾಂತ್ವನಗೊಳಿಸ್ತಾನೆ. ಅನಂತರ ಆತ ತಾನು ವನವಾಸಕ್ಕೆ ಹೋಗ್ಲೇಬೇಕು. ಯಾಕೆ ಅಂದ್ರೆ ನಮ್ಮ ಸೂರ್ಯವಂಶದಲ್ಲಿರುವಂತಹ ಎಲ್ಲರಿಗೂ ಕೂಡ ರಾಜರುಗಳಿಗಾಗ್ಲಿ ಮಕ್ಕಳಿಗಾಗ್ಲಿ ಯಾರೇ ಆದ್ರೂ ಕೂಡ ಸೂರ್ಯವಂಶದಲ್ಲಿರುವವರೆಲ್ಲರೂ ಕೂಡ ತಂದೆಯ ಆಜ್ಞೆಯೇ ಅವರಿಗೆ ಗುರುವಿದ್ದಂತೆ. ಹಾಗಾಗಿ ನಾನು ಅರಣ್ಯಕ್ಕೆ ಹೋಗೋದು ನಿಶ್ಚಯ ಅಂತ ಹೇಳ್ತಾನೆ. ಅನಂತರ ಈ ವಿಚಾರವನ್ನ ಕೌಸಲ್ಯಗೂ ಕೂಡ ತಿಳಿಸ್ತಾರೆ. ಆಗ ಕೌಸಲ್ಯೆ ನಾನು ಕೂಡ ನಿನ್ ಜೊತೆ ಅರಣ್ಯಕ್ಕೆ ಬರ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಅವಳನ್ನು ಕೂಡ ಸಮಾಧಾನ ಪಡಿಸಿ, ನೀನು ತಂದೆಗೆ ಯಾವುದೇ ರೀತಿಯ ಉಪೇಕ್ಷೆಯನ್ನ ಮಾಡಬೇಡ, ಕೈಕೇಯಿಯ ಮಾತಿನಿಂದ ನೊಂದಂತಹ ತಂದೆಯನ್ನ ನೀನು ಯಾವ ರೀತಿಯಲ್ಲಿ ಉಪೇಕ್ಷೆ ಮಾಡಬಾರ್ದು ಅಂತ ಹೇಳಿ ತನ್ನ ತಾಯಿಗೂ ಕೂಡ ಸಮಾಧಾನವನ್ನು ಹೇಳಿ ಅಲ್ಲಿಂದ ಸೀತೆಯ ಬಳಿಗೆ ಬಂದು ಎಲ್ಲ ವಿಚಾರವನ್ನ ಹೇಳ್ತಾನೆ. ಆಗ ಸೀತೆಯು ಕೂಡ ತನ್ನ ಪತಿಯ ಪಟ್ಟಾಭಿಷೇಕಕ್ಕಾಗಿ ಅಲಂಕರಣಗಳನ್ನ ಸಿದ್ಧಪಡಿಸ್ಕೊಳ್ತಾ ಇರ್ತಾಳೆ. ಈ ವಿಚಾರವನ್ನು ಕೇಳಿದಂತಹ ಸೀತೆ ತಾನೂ ಕೂಡ ರಾಮನ ಜೊತೆ ತಾನೂ ಕೂಡ ಕಾಡಿಗೆ ಬರುವುದಾಗಿ ರಾಮನಿಗೆ ತಿಳಿಸ್ತಾಳೆ. ಅದಾದ ನಂತರ ಶ್ರೀರಾಮನು ತನ್ನಲ್ಲಿರುವಂತಹ ಆಭರಣಗಳನ್ನ ಮತ್ತು ಆನೆಗಳನ್ನ ಈ ರೀತಿಯಾಗಿ ಅನರ್ಘ್ಯ ರತ್ನಗಳನ್ನ ಎಲ್ಲರಿಗೂ ದಾನವನ್ನ ಮಾಡಿ ತನ್ನ ರಕ್ಷಣೆಗಾಗಿ ಏನು ಬೇಕೋ ಅವುಗಳನ್ನೆಲ್ಲವನ್ನು ತೆಗೆದುಕೊಂಡು ಬಾ ಅಂತ ಹೇಳಿ ಲಕ್ಷ್ಮಣನಿಗೆ ಹೇಳ್ತಾನೆ. ಆನಂತರ ಲಕ್ಷ್ಮಣ ಮತ್ತೆ ಸೀತೆ ಇಬ್ಬರು ಕೂಡ ರಾಮನ ಜೊತೆಯಲ್ಲಿ ಅರಣ್ಯಕ್ಕೆ ಹೊರಡ್ತಾರೆ. ಶ್ರೀರಾಮಚಂದ್ರನು ತನ್ನ ಊರಿನ ಪುರಜನರಿಗೆಲ್ಲರಿಗೂ ಕೂಡ ತಾನು ವನಕ್ಕೆ ತೆರಳುವಂತಹ ವಿಚಾರವನ್ನ ತಿಳಿಸ್ತಾನೆ. ತಿಳಿಸಿದಾಗ ಪುರಜನರೆಲ್ಲರೂ ಕೂಡ ಬಹಳ ದುಃಖ ತಪ್ತರಾಗ್ತಾರೆ. ಅನಂತರ ಆತನು ತಂದೆಯಾದ ದಶರಥ ಮಹಾರಾಜನ ಬಳಿ ಹೋಗ್ತಾನೆ. ಯಾಕೆ ಅಂದ್ರೆ ತನ್ನನ್ನ ಸೀತೆ ಮತ್ತು ಲಕ್ಷ್ಮಣ ಇಬ್ಬರು ಕೂಡ ಹಿಂಬಾಲಿಸ್ತಿದ್ದಾರೆ ಅನ್ನುವಂತಹ ವಿಚಾರವನ್ನ ತಿಳಿಸೋದಕ್ಕೆ ಹೋಗ್ತಾನೆ. ಆ ಸಮಯದಲ್ಲಿ ಸುಮಂತ್ರನಿಂದ ಈ ವಿಚಾರವನ್ನ ತಿಳಿದಂತಹ ಆ ದಶರಥನು ಬಹಳವಾಗಿ ನೊಂದುಕೊಂಡು ಕೌಸಲ್ಯ ಬಳಿ ಬಹಳವಾಗಿ ರೋಧಿಸ್ತಾನೆ. ಆ ದುಃಖವನ್ನ ಅವನಿಗೆ ತಡೆಯೋದಕ್ಕೆ ಆಗಲ್ಲ. ಆಗ ದಶರಥ ಮಹಾರಾಜನು ಅಂತಾನೆ ತಾನು ಕೂಡ ರಾಮನೊಂದಿಗೆ ಅರಣ್ಯಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ. ಅದಾದ ನಂತರ ದಶರಥನ ಮಂತ್ರಿಯಾದ ಸುಮಂತ್ರನು ಕೈಕೇಯಿಗೆ ತನ್ನ ಯಾವ ವರ ಇದೆಯೋ ಅದನ್ನ ಹಿಂದಕ್ಕೆ ತೆಗೆದುಕೊಳ್ಳುವಂತೆ ಹೇಳ್ತಾನೆ. ಆದ್ರೂ ಕೂಡ ಅವಳು ಅನೇಕ ಉದಾಹರಣೆಗಳನ್ನು ಹೇಳೋ ಮುಖಾಂತರ ತಾನು ಹೇಳಿದ ಪ್ರತಿಜ್ಞೆ ನಡಿಲೇಬೇಕು ಅಂತ ಹೇಳಿ ಪುನಃ ದಶರಥ ಮಹಾರಾಜನಲ್ಲಿ ವಿನಂತಿಸ್ಕೊಳ್ತಾಳೆ. ಆಗ ವಿಧಿ ಇಲ್ಲದೆ ದಶರಥ ಮಹಾರಾಜ ಹೇಳ್ತಾನೆ, ಅವಳು ಸಗರನ ಮಗನ ಉದಾಹರಣೆಯನ್ನ ಹೇಳ್ತಾಳೆ. ಆಗ ಆ ಸಗರನ ಮಗನಾದ್ರೂ ಜನರನ್ನೆಲ್ಲ ತನ್ನ ಅಮಾತ್ಯರ ಜೊತೆ ಸೇರ್ಕೊಂಡು ಪ್ರಜೆಗಳನ್ನ ಕೊಲ್ತಾ ಇದ್ದ, ಸರಿಯೂ ನದಿಯಲ್ಲಿ ಮುಳುಗಿಸ್ತಾ ಇದ್ದ. ಆ ಕಾರಣದಿಂದ ಆತನ ತಂದೆಯಿಂದ ದೂರ ಆಜ್ಞೆ ಹೊರತು ಬೇರೆ ಕಾರಣದಿಂದಲ್ಲ. ಆದ್ರೆ ಶ್ರೀರಾಮನು ಅಂಥವನಲ್ಲ ಅಂತ ಹೇಳ್ತಾನೆ. ಅಯೋಧ್ಯ ನಗರದಲ್ಲಿರುವಂತಹ ಎಲ್ಲ ಪುರಜನರು ಕೂಡ ರಾಮನು ಕಾಡಿಗೆ ಹೋಗೋದನ್ನ ನೋಡ್ಲಿಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಅವ್ರಿಗೆ ಬಹಳ ದುಃಖ ಆಗ್ತಾ ಇರುತ್ತೆ. ಅಂತಹ ಶ್ರೀರಾಮಚಂದ್ರ ಲಕ್ಷ್ಮಣ ಮತ್ತೆ ಸೀತೆಯೊಡನೆ ಕಾಡಿಗೆ ಹೊರಡಬೇಕಾದಂತಹ ಸಂದರ್ಭ ಬರುತ್ತೆ ಎನ್ನುವಲ್ಲಿಗೆ ಇಂದಿನ ಪಾಠದ ಸಾರಾಂಶ ಮುಕ್ತಾಯವಾಗಿದೆ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಪಾಠದ ಮುಂದಿನ ಭಾಗವನ್ನು ನೋಡೋಣ. ಅಲ್ಲಿಯವರೆಗೂ ಧನ್ಯವಾದ. ಶುಭ ದಿನ.